Welcome back to my YouTube channel Sinchana Mohan Vlogs. After so many days ಅಂತಾನೆ ಹೇಳ್ಬೋದು, we are going to a movie, ಕನ್ನಡ ಮೂವಿ, ವಾಮನ ಅಲ್ವಾ, ತಂದಿದ್ದು ಕನ್ನಡ ಮೂವಿಗೆ ಹೋಗಬೇಕು ಅಂದರೆ ನಾವು ಏನೇ ರೀತಿ ರಿಸರ್ಚ್ ಮಾಡಲ್ಲ. ಅದೇ ಬೇರೆ ಲ್ಯಾಂಗ್ವೇಜ್ ಮೂವಿ ಆದರೆ ಟ್ರೈಲರ್ ಎಲ್ಲ ನೋಡಿಕೊಂಡು ಅಥವಾ ಯಾರು ಹೋಗಿದ್ರೆ ಅವ್ರ ಹತ್ರ ರಿವ್ಯೂ ಕೇಳ್ಕೊಂಡು ಹೋಗ್ತೀವಿ. ಸೊ ಕನ್ನಡ ಮೂವಿ ಅಲ್ವಾ, ಹೋಗೋಣ, ಹಿಂಗಿದ್ರು ದರ್ಶನ್ ಬಾಸ್ ಸಜೆಸ್ಟೆಡ್ ಮೂವಿ ಅಂತ ಅಂದ್ಬಿಟ್ಟು ದರ್ಶನ್ ಇದ್ದಾನೆ, ಯಾರು ಇಲ್ಲ ಅಲ್ಲಿ ಇದು ಬಿಟ್ರೆ. ಸೊ ನಾನು ಅಮ್ಮ ಸನತ್ ಇವಾಗ ಹೋಗ್ತಾ ಇದ್ದೀವಿ 4:55ಗೆ. ಸೊ ಅಪ್ಪಂಗೆ ಕಾಫಿ ಕೊಟ್ಬಿಟ್ಟು, ನಮ್ಮ ಮನೇಲಿ ಅಷ್ಟು ಯಾರಿಗೂ ಮೂವಿ ಇಂಟ್ರೆಸ್ಟ್ ಇಲ್ಲ. ನಮ್ಮ ಮಾವ ಅವ್ರನ್ನ ಕರೆದ್ವಿ, ಅವನು ಬೇರೆ ಕೆಲಸ ಏನೋ ಇರೋದ್ರಿಂದ ಸೊ ಅವರು ಅಲ್ಲಿಗೆ ಹೋಗಿದ್ದಾನೆ. ಅಜ್ಜಿ ತಾತ ಅಂತೂ ಅಷ್ಟೊತ್ತು ಕೂರಲ್ಲ, ಅಜ್ಜಿ ಮನೆಗೆ ಹೋದರು. ಸೊ ಯಾರೂ ಇಲ್ಲ. ಕನಿಕಂದು ನಾಳೆ ಬರ್ಡೇ, ಸೊ ಅವಳು ಬ್ಯುಸಿ ಇರ್ತಾಳೆ. ನಾವು 3 ಜನ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಸಿಂಚನಾ ಮೋಹನ್ 28, ಆದಷ್ಟು ಬೇಗ 9000 ಫಾಲೋವರ್ಸ್ ಆಗಲಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ, ಕಮ್ ಆನ್ ಲೆಟ್ಸ್ ಗೋ. ಮಾರ್ಕೆಟಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಿದ್ವಿ. ಇಡೀ ಮೈಸೂರು ಸುತ್ತಿದ್ದೀವಿ. ಮತ್ತು ಅಂಬೇಡ್ಕರ್ ಜಯಂತಿ ಆಗಿರೋದ್ರಿಂದ ಎಲ್ಲ ಕಡೆ ಬ್ಲಾಕ್ ಆಗಿದೆ. ಸೊ ತುಂಬ ಕಷ್ಟ ಆಯಿತು ಬರೋದು. ಇದನ್ನೆಲ್ಲೋ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಇಲ್ಲಿ ಏನೋ ಸೆಲೆಬ್ರೇಷನ್ ನಡೀತಿದೆ, ಅದಕ್ಕೆ ಅಲ್ಲಿ ಅಷ್ಟು ಬ್ಲಾಕ್ ಮಾಡಿದ್ದಾರೆ. ಸೊ ಎಷ್ಟು ಜನ ಇದ್ದಾರೆ. ನಾವು ಆ ರೋಡ್ಗೆ ಹೋಗ್ಬೇಕಿತ್ತು, ಬಟ್ ಎಲ್ಲೆಲ್ಲೋ ಸುತ್ತಕೊಂಡು ಇವಾಗ ನಡ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ಆಗ್ಬಿಟ್ಟಿದೆ. ಸೊ ಅಲ್ಲೊಂದು ಡೋರ್ ಇದೆ, ಆ ಡೋರಿಂದ ಬಂದ್ವಿ. ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಈಗ. ಯಪ್ಪ ಬಸ್ಸೇ ಇಲ್ಲ ಇವತ್ತು, ಅಷ್ಟು ಜನ, ಅಷ್ಟು ಸೆಲೆಬ್ರೇಷನ್ ಎಲ್ಲ ನಡೀತಾ ಇದೆ. ಸೊ PVR ಇನಾಕ್ಸಿಗೆ ಬಂದಿರೋದು. ಟಿಕೆಟ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ರಿಕ್ಷಲ್ಲಿ ಖಾಲಿ. ಆ್ಯಕ್ಚುಲಿ ಇದರಲ್ಲಿ ಇರೋದೇ KFC ಇದೆ 3rd ಫ್ಲೋರಲ್ಲಿ, 2nd ಫ್ಲೋರಲ್ಲಿ, ಆಮೇಲೆ ಡೆಕತ್ಲಾನ್ ಇದೆ, ಸ್ಟೈಲ್ ಯೂನಿಯನ್ ಇದೆ. ಅದು ಬಿಟ್ಟರೆ ಅಷ್ಟೇನೇನು ಇಲ್ಲ. ಚಿಕ್ಕದು ಗರುಡ ಮಾಲ್ ಮೈಸೂರಲ್ಲಿರೋದು. ಬಟ್ ಮೂವಿ ನೋಡೋಕ್ಕೆಲ್ಲ ಕಂಫರ್ಟ್, ಹತ್ತಿರ ಮನೆಗೆ. ಸೊ ಅದಕ್ಕೆ ಬಂದಿದ್ದೀವಿ. ಅಲ್ಲಿ ಓಡಿಸಿ ನನಗೇನೋ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ, ಅದೆಲ್ಲ ಗಾನ್ ಔಟ್ ಆಗಿಬಿಟ್ಟಿದೆ. ಸೊ ಎಷ್ಟು ನಿಮಿಷ, ಜಸ್ಟ್ ಒಂದು 15 ಮಿನಿಟ್ಸ್ ಇದೆ ಅಷ್ಟೇ. ಹೋಗ್ಬಿಟ್ಟು ಆರಾಮಾಗಿ ಕೂತ್ಕೊಳ್ಳೋದು ಅಷ್ಟೇ ಇವಾಗ. ಸೊ ನಾವು ರಜಾ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಈ ಥರ ಎಲ್ಲ ಬ್ಲಾಕ್ ಮಾಡಿರೋದ್ರಿಂದ ಮೂವಿಗೆ ಸ್ವಲ್ಪನೂ ಜನನೇ ಇರಲಿಲ್ಲ. ಸೊ ತುಂಬ ಕಷ್ಟ ಆಯಿತು ನಮಗೂ ಬರೋದು ಇಲ್ಲಿಗೆ. ಇನ್ನು 4:55ಗೆ ಇವಾಗ ಇನ್ನು 5 ಮಿನಿಟ್ಸ್ ಇದೆ. ಸೊ ಎಲ್ಲ ಕ್ಲೀನ್ ಮಾಡಬೇಕಲ್ಲ, ಸುಮ್ಮನೆ ಕೂತಿದ್ದೀವಿ. ನಮ್ಮ ಅಮ್ಮಂದು ಗಾಯಿಸಿದ ಔಟ್ಫಿಟ್. ಸೊ ಇವಾಗ ಒಳಗಡೆ ಮ್ಯಾನರ್ಸ್ ಎಲ್ಲ ಎಷ್ಟು ಮುಂದೆ ಮಾಡಿರೋದು ಗೊತ್ತಾ ಗೈಸ್. ಇವಳು ಸೋಡಾ ಬುಡ್ಡಿ, ನಮ್ಮ ಸೋಡಾ ಬುಡ್ಡಿ ಥರ ಮಾಡಕ್ಕೆ ಹೋಗಿದ್ದಾಳೆ. ಇವಳು ಕನ್ನಡಕ ತಂದಿಲ್ಲ, ಅದೆಂಗೆ ಫಿಲಮ್ ನೋಡ್ತಾಳೆ, ನಿಮ್ಗೆ ಅದು ಹೆಂಗೆ ಹೇಳ್ತಾಳೆ ಗೈಸ್. ಸೋಡಾ ಬುಡ್ಡಿಯವರೆಲ್ಲ ವ್ಲಾಗ್ ಮಾಡ್ತಾರೆ ಈಗ. ಇನ್ನು ಮೂವಿ ಸ್ಟಾರ್ಟ್ ಆಗಿಲ್ಲ, ಮುಂದೆ ಮಾಡಿದ್ದೀನಿ. ಬಟ್ ಹಿಂದೆ ಯಾರೂ ಇಲ್ಲ, ಎದ್ದೋಗ್ಬಿಡೋದು ಅಷ್ಟೇ. ಅಮ್ಮ ಇಲ್ಲಿದ್ದಾರೆ, ಇನ್ನೂ ಯಾರೂ ಇಲ್ಲ, ಎದ್ದೋಗ್ಬಿಡ್ತಿದ್ದು ಯಾರೂ ಬಂದಿಲ್ಲ ಅಂದರೆ. ನೋಡೋದು ಆ ಮೂವಿ ಹೆಂಗಿದೆ ಏನೋ ಎಲ್ಲ ನೋಡ್ಬಿಟ್ಟು ರಿವ್ಯೂ ಕೊಡ್ತೀನಿ, ಆನೆಸ್ಟ್ ರಿವ್ಯೂ. ಮೂವಿ ಆ್ಯಕ್ಚುಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನಲ್ಲಿ ಸಕ್ಕತ್ತಾಗೈತೆ. ಆ್ಯಕ್ಚುಲಿ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಚೆನ್ನಾಗಿತ್ತು. ಇವಾಗ ಡೆಕತ್ಲಾನ್ ಹೋಗ್ತಿದ್ದೀವಿ, ಯಾಕೆಂದರೆ ಸನತ್ತಿಗೆ ಸ್ವಲ್ಪ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಟ್ರ್ಯಾಕ್ ಸೂಟ್ಸ್ ಎಲ್ಲ ಬೇಕಿತ್ತು, ಅದು ನೋಡೋಕೆ ಬಂದಿದ್ರು. ಅವ್ನು ಇದನ್ನು ನೋಡ್ತಾ ಇದ್ದಾನೆ. ಸೊ ನೋಡ್ತಾ ಇದ್ದೀವಿ, ಅಲ್ಲಿ ಸಿಕ್ತು. ಇವಾಗ ಆಚೆ ಬಂದ್ವಿ, ತಣ್ಣಗಿದೆ, ಮಳೆ ಬಂದಿದೆ. ನಮಗೆ ಗೊತ್ತೇ ಆಗಿಲ್ಲ ಮಳೆ ಬಂದಿರೋದು. ಹೋಗ್ತಾ ಇದ್ದೀವಿ, ಗಾಡಿ ಎಲ್ಲೋ ಪಾರ್ಕ್ ಮಾಡಿದ್ದೀವಲ್ವಾ. ಇವಾಗ ಒಬ್ಬರು ಇಲ್ಲ, ಕಾಮ್ ಆಗಿದೆ. ಆ್ಯಂಡ್ ಪ್ಯಾಲೇಸ್ ಕೂಡ ಲೈಟ್ ಹಾಕಿದ್ದಾರೆ. ಇವತ್ತು ಅಮ್ಮ ರಜಾ ಇದೆ ಅಂದ್ಕೊಂಡಿರೋದ್ರಿಂದ ಸಂಡೇ ಅಂದ್ಕೊಬಿಟ್ಟಿದ್ದಾರೆ. ಬಟ್ ಇವತ್ತು ಮಂಜೆ ಏನಾದ್ರು ತಿನ್ಕೊಂಡು ಹೋಗ್ಬೇಕು. ಲೈಕ್ ಮಾರ್ನಿಂಗಿಂದ ಅನಿಸ್ತಾಯಿತ್ತು, ಮಾರ್ನಿಂಗಿಂದ ತುಂಬ ದಿನ ಅನಿಸ್ತು ಮಸಾಲೆ ದೋಸೆ ತಿನ್ನಬೇಕಂತ. ಸೊ ಮಸಾಲೆ ದೋಸೆ ತಿನ್ನೋದ ಬೇರೆ ತಿಂತೀವಾಗ ಗೊತ್ತಿಲ್ಲ. ಬಿಕಾಸ್ ಎಲ್ಲ ಅಲ್ಲಿ ಏನು ಎಲ್ಲ ಬ್ಲಾಕ್ ಮಾಡಿದ್ರಲ್ಲ. ಸೊ ಅದಕ್ಕೆ ಮೇ ಬಿ ಅಂಗಡಿ ಇಟ್ಟರೆ ಲಾಸ್ ಆಗುತ್ತೆ ಅಂದ್ಕೊಂಡು ಯಾರೂ
ಏನೂ ಓಪನ್ ಇರಲಿಲ್ಲ. ಜಿ ಟಿ ಆರ್ಗೆ ಹೋಗೋಣ ಅಂದ್ಕೊಂಡ್ವಿ ಮಸಾಲೆ ದೋಸೆ ತಿನ್ನೋಕ್ಕೆ, ಬಟ್ ಅನ್ಫಾರ್ಚುನೇಟ್ಲಿ ಅದು ಮಂಡೇ ಕ್ಲೋಸು. ಸೊ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.